ಈಗ ಇನ್ಸ್ಟಾಗ್ರಾಮು, ಫೇಸ್ಬುಕ್, ಯೂಟ್ಯೂಬಲ್ಲಿ ಎಲ್ಲೇ ನೋಡಿದ್ರೂ ಕೂಡ ಈ ಥರದೊಂದು ವೀಡಿಯೋಸ್ಗಳು ತುಂಬ ವೈರಲ್ ಆಗ್ತದವೆ. ಅದರಲ್ಲೂ ರೀಲ್ಸ್ಗಳಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ಈ ಥರದೊಂದು ಎಡಿಟ್ ಮಾಡಿರೋರಿಗೆ. ಅಂದರೆ ನಿಮ್ಮ ಒಂದು ಇಮೇಜನ್ನು ಯೂಸ್ ಮಾಡಿಕೊಂಡು ಇನ್ನೊಂದು ಆ್ಯಕ್ಟರ್ಗಳನ್ನ ನೀವು ಹೋಲಿಕೆ ಮಾಡೋ ಥರ ಒಂದು ವೀಡಿಯೋ ಕ್ಲಿಪ್ ರೆಡಿ ಆಗುತ್ತೆ. ಇದರಿಂದ ನಿಮಗೆ ತುಂಬ ಒಳ್ಳೆಯ ವ್ಯೂಸ್ ಬರುತ್ತೆ, ಒಳ್ಳೆ ಲೈಕ್ಸು, ಕಮೆಂಟ್ಸ್ ಎಲ್ಲವೂ ಕೂಡ ಬರುತ್ತೆ. ಯಾಕೆಂತಂದರೆ ಇದು ಟ್ರೆಂಡಿಂಗಲ್ಲಿದೆ. ಸೊ ಇದನ್ನು ನೀವು ಕ್ರಿಯೇಟ್ ಮಾಡೋದು ತುಂಬ ಈಸಿ, ಫ್ರೀ ಆಯಿತಾ. ಏನು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಫ್ರೀಯಾಗಿ ನೀವು ಕ್ರಿಯೇಟ್ ಮಾಡ್ಬೋದು. ನಾನು ನಿಮಗೆ ಇವಾಗ ನನ್ನ ಒಂದು ಇಮೇಜ್ನ ಆ ಥರ ಕ್ರಿಯೇಟ್ ಮಾಡಿದ್ದೆ. ನೀವು ಬೇಕಾದರೆ ಯಾವುದೇ ಇಮೇಜ್ ಬೇಕಾದ್ರೂ ಕೂಡ ಕ್ರಿಯೇಟ್ ಮಾಡ್ಬೋದು. ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ತೀನಿ. ಓಕೆ, ಈ ಒಂದು ವಿಡಿಯೋ ಪೂರ್ತಿ ನೋಡಿ, ನಾನು ನಿಮಗೆ ಲೈವಾಗಿ ತೋರಿಸ್ತೀನಿ. ಅದು ನೋಡೋದಕ್ಕಿಂತ ಮುಂಚೆ ನೀವು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರ, ಆ ಥರ ಸಬ್ಸ್ಕ್ರೈಬ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾರೋ ಫಾಲೋ ಮಾಡ್ಕೊಳ್ಳಿ. ಸೊ ಬನ್ನಿ ಗೈಸ್, ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ಓಕೆ ಗೈಸ್, ಸೊ ಅದಕ್ಕೆ ನೀವು ಜಸ್ಟ್ ಏನೂ ಇಲ್ಲ, ನಿಮ್ಮ ಒಂದು ಫೋನಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಂಡು ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ನಾನು ಇವಾಗ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಸರ್ಚ್ ಬಾಕ್ಸಲ್ಲಿ ನೀವು ಲಕ್ಕಿ ಲಿಕೇಶ್ ಯಶ್ ಅಂತ ನೀವು ಸರ್ಚ್ ಮಾಡಬೇಕು, ಆಯಿತಾ. ಸೊ ಲಕ್ಕಿ ಲಿಕೇಶ್ ಯಶ್ ಅಂತ ಸರ್ಚ್ ಮಾಡಿದ್ರೆ ಸೊ ನಿಮಗೆ ಆ ಒಂದು ಎಡಿಟ್ ಮಾಡೋದಕ್ಕೆ ನಿಮಗೆ ಆಪ್ಷನ್ ಬರುತ್ತೆ. ಸೊ ಈಗ ನಾನು ಸರ್ಚ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿದ್ದೀನಿ. ಇಲ್ಲಿ ನಾನು ಟೈಪ್ ಮಾಡ್ಕೊಳ್ತೀನಿ ಲಕ್ಕಿ ಲಿಕೇಶ್ ಯಶ್ ಅಂತ. ನೀವು ಜಸ್ಟ್ ಇದನ್ನು ಸರ್ಚ್ ಮಾಡಿ. ಓಕೆ, ಸೊ ನಾನು ಇವಾಗ ಸರ್ಚ್ ಮಾಡಿದೆ. ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಒಂದು ಫಸ್ಟ್ ವೆಬ್ಸೈಟ್ ಬರುತ್ತೆ. ಇದು ನನ್ನ ಒಂದು ಓನ್ ವೆಬ್ಸೈಟೇ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಲೋಡ್ ಆಗಿಬಿಟ್ಟು ಈ ಥರದೊಂದು ಪೇಜ್ ಬರುತ್ತೆ. ಓಕೆ, ಇಲ್ಲಿ ನಿಮಗೆ AI ಇಮೇಜ್ ಟು ವಿಡಿಯೋ ಅಂತ ಒಂದು ಪೋಸ್ಟ್ ಇದೆ. ಇನ್ ಕೇಸ್ ನಿಮ್ಗೆ ಇದು ಸಿಕ್ಕಿಲ್ಲ ಅಂತಂದರೆ, ಈ ವಿಡಿಯೋ ಲೇಟಾಗಿ ನೋಡ್ತಾ ಇದ್ದೀರ ಅಂತಂದರೆ ಇಲ್ಲೆಲ್ಲೋ ಕೆಳಗಿರುತ್ತೆ, ತೆಗಿಬೋದು. ಇಲ್ಲಿ ಮೇಲೆ ಇರುತ್ತೆ. ಓಕೆ, ನೀವು ಇವತ್ತೇ ಓಪನ್ ಮಾಡಿದರೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ನಿಮ್ಗೆ ಈ ಥರದೊಂದು ಪೇಜ್ ಬರುತ್ತೆ ಗೈಸ್. ಓಕೆ, ಇಲ್ಲಿ ಹಂಗೆ ಕೆಳಗಡೆಗೆ ಬನ್ನಿ. ಕೆಳಗಡೆಗೆ ಬಂದ ತಕ್ಷಣ ಇಲ್ಲಿ ನಾನು ನಿಮಗೆ ಯಾವ ಥರ ಅದನ್ನು ಎಡಿಟ್ ಮಾಡೋದು ಅಂತ ಫೋಟೋಸ್ ವಿತ್ ಸ್ಕ್ರೀನ್ಶಾಟ್ ಹಾಕಿದ್ದೀನಿ. ಇನ್ ಕೇಸ್ ನಿಮ್ಗೆ ಇಲ್ಲಿ ಗೊತ್ತಾಗಲಿಲ್ಲ ಅಂತಂದರೆ ಏನು ತಲೆ ಕೆಡಿಸ್ಕೊಬಿಡಿ, ಇವಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಜಸ್ಟ್ ಇಲ್ಲೊಂದು ಕ್ಲಿಕ್ ಇಯರ್ ಅಂತ ಒಂದು ರೆಡ್ ಕಲರ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಈ ಥರದೊಂದು ಪೇಜ್ ಬರುತ್ತೆ. ಇವಾಗ ನೀವು ಎಡಿಟ್ ಮಾಡುವಂಥದ್ದು ಯಾವ ಥರ ನೀವು ಎಡಿಟ್ ಮಾಡೋದು ಅಂತ ಇವಾಗ ನಾನು ನಿಮಗೆ ಲೈವಾಗಿ ತೋರಿಸ್ತೀನಿ, ಬನ್ನಿ. ಸೊ ಇಲ್ಲಿ ನೀವು ಫಸ್ಟು ನೀವು ಇಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು ಇದರಲ್ಲಿ ಆ ಥರದೊಂದು ಇಮೇಜಸ್ಗಳನ್ನ ನೀವು ಕ್ರಿಯೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅವಾಗ. ಓಕೆ, ಸೊ ಇಲ್ಲಿ ನಿಮ್ಗೆ ಈ ಥರದೊಂದು ಪೇಜ್ ಬಂದ ಮೇಲೆ ಸೊ ಇಲ್ಲಿ ಮೇಲ್ಗಡೆ ನಿಮಗೆ ಒಂದು ಆಪ್ಷನ್ ತೋರಿಸ್ತಾ ಇರುತ್ತೆ, ಲಾಗಿನ್ ಅಂತ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ರೈಟ್ ಸೈಡಲ್ಲಿ ತೋರಿಸ್ತಾ ಇದೆ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ನಿಮ್ಗೆ ಈ ಥರದೊಂದು ಪೇಜ್ ಬರುತ್ತೆ. ಇಲ್ಲಿ ಸೈನ್ ಇನ್ ವಿತ್ ಗೂಗಲ್ಲು ಮತ್ತು ನೀವು ಯಾವುದ್ರ ಮುಖಾಂತರನಾದ್ರು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಜಿಮೇಲ್ ID ಮುಖಾಂತರ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಸೈನ್ ಇನ್ ವಿತ್ ಗೂಗಲ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಮ ಫೋನಲ್ಲಿರುವಂಥ ಒಂದು ಜಿಮೇಲ್ ಅಕೌಂಟ್ ಇಲ್ಲಿ ನಿಮಗೆ ತೋರಿಸುತ್ತೆ. ಆ ಒಂದು ಜಿಮೇಲ್ ಅಕೌಂಟ್ನ ನೀವು ಸೆಲೆಕ್ಟ್ ಮಾಡಿ. ಆವಾಗ ನಿಮ್ಮ ಒಂದು ಅಕೌಂಟಿಗೆ ಈ ಥರ ಕೇಳುತ್ತೆ. ಸೊ ಇಲ್ಲಿ ಜಸ್ಟ್ ಕಂಟಿನ್ಯೂ ಕೊಡ್ತು ಅಂತಂದರೆ ನಿಮ್ಮ ಒಂದು ಅಕೌಂಟು ಕ್ರಿಯೇಟ್ ಆಗಿಬಿಡುತ್ತೆ, ಆಯಿತಾ. ಈಗ ನೀವು ಸಿಂಪಲ್ಲಾಗಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡ್ರಿ. ಈಗ ನೀವು ಈ ಒಂದು ಪೇಜನ್ನು ನೀವು ರಿಫ್ರೆಶ್ ಮಾಡ್ತು ಅಂತಂದರೆ ನಿಮ್ಮ ಒಂದು ಅಕೌಂಟು ಲಾಗಿನ್ ಆಗಿರುತ್ತೆ. ಸೊ ಇವಾಗ ನೀವು ಇದರಲ್ಲಿ ಯಾವುದೇ ಥರ ಒಂದು ಎಡಿಟ್ಸ್ನ ನೀವು ಮಾಡ್ಬೋದು, ಆಯಿತಾ. ಸೊ ಈಗ ನೀವು ನೋಡ್ಬೋದು, ಇಲ್ಲಿ ಅಕೌಂಟ್ ಕ್ರಿಯೇಟ್ ಆಗಿದೆ, ಲಾಗಿನ್ ಆಗಿದೆ. ಇಲ್ಲಿ ಮೇಲ್ಗಡೆ 90 ಅಂತ ತೋರಿಸ್ತಾ ಇದೆ. ಸೊ ಇಲ್ಲಿ ಇಷ್ಟು ಕ್ರೆಡಿಟ್ಸ್ ಅಂತ ಇರುತ್ತೆ, ಅಷ್ಟು ನೀವು ಎಡಿಟ್ನ ಮಾಡ್ಕೊಳ್ಬೋದು. ಈಗ ನಾವು ಆ ಥರ ಒಂದು ಇಮೇಜ್ ಟು ಇಮೇಜ್ ಆ ಥರದೊಂದು ಟ್ರಾನ್ಸಿಷನ್ನ ನಾವು ಹೆಂಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೆ ಏನಿಲ್ಲ, ತುಂಬ ಸಿಂಪಲ್ ಗೈಸ್. ನೋಡಿ, ಇಲ್ಲಿ ನಿಮಗೆ ಕೆಳಗಡೆ ಇಮೇಜ್ ಆರ್ ಟೆಕ್ಸ್ಟ್ ಅಂತ ಇದೆ, ಅದ್ರ ಪಕ್ಕ ಎಫೆಕ್ಟ್ಸ್ ಅಂತ ಇದೆ, ಅದ್ರ ಪಕ್ಕ ಟ್ರಾನ್ಸಿಷನ್ ಅಂತ ಇದೆ. ಸೊ ನೀವಿಲ್ಲಿ ಟ್ರಾನ್ಸಿಷನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಸೊ ನಿಮಗಿಲ್ಲಿ ಈ ಥರದೊಂದು ಪೇಜ್ ಬರುತ್ತೆ. ಸೊ ಇಲ್ಲಿ ಕೆಳಗಡೆ 2 ಫೋಟೋ ತೋರಿಸ್ತಾ ಇರುತ್ತೆ, ಆಯಿತಾ. 2 ಗ್ಯಾಲರಿ ಸಿಂಬಲ್ ತೋರಿಸ್ತಾ ಇದೆ. ಇಲ್ಲಿ ನೀವು 2 ಫೋಟೋನ ಅಪ್ಲೋಡ್ ಮಾಡ್ಬೋದು. ಯಾವೊಂದು ಇಮೇಜಿಂದ ಯಾವೊಂದು ಇಮೇಜಾಗಿ ಕನ್ವರ್ಟ್ ಮಾಡಬೇಕು ಅಂತ ಇದ್ದೀರಾ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಸೊ ಈಗ ನಾನು ಫಸ್ಟ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ನನ್ನ ಫೋಟೋ ಅಪ್ಲೋಡ್ ಮಾಡ್ತೀನಿ. ಓಕೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿಲಿರುವಂಥ ಫೋಟೋಸ್ಗಳು, ವೀಡಿಯೋಸ್ಗಳು ಎಲ್ಲವೂ ಕೂಡ ನಿಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ಜಸ್ಟ್ ಆ ಒಂದು ಫೋಟೋನ ನೀವು ಸೆಲೆಕ್ಟ್ ಮಾಡಬೇಕಷ್ಟೆ. ನೋಡಿ, ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಡನ್ ಮೇಲೆ ಕ್ಲಿಕ್ನ ಮಾಡಿ. ಆವಾಗ ನಿಮ್ಮ ಒಂದು ಫೋಟೋ ಇಲ್ಲಿ ಅಪ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ. ನೀವು ಇಲ್ಲಿ ನೋಡ್ಬೋದು 50% ಆಗಿದೆ. ಅದು ಅಪ್ಲೋಡ್ ಆಗೋ ತನಕ ನೀವು ವೆಯ್ಟ್ ಮಾಡಬೇಕು, ಆಯಿತಾ. ಸೊ ಅದು ಅಪ್ಲೋಡ್ ಆದಮೇಲೆ ನಿಮ್ಮ ಫೋಟೋ ಈ ಥರ ತೋರಿಸುತ್ತೆ. ಸೊ ನಿಮ್ಮ ಫೋಟೋ ಕರೆಕ್ಟಾಗಿ ಅಪ್ಲೋಡ್ ಆಗಿದೆ ಅಂತ ನೋಡ್ಕೊಳ್ಳಿ. ಅದಾದಮೇಲೆ ಇನ್ನು ಸೆಕೆಂಡ್ ಒನ್ನು, ಈ ಫೋಟೋಯಿಂದ ಇನ್ನೊಂದು ಫೋಟೋ ಆಗಿ ಕನ್ವರ್ಟ್ ಮಾಡಬೇಕು. ಈಗ ನಾನು ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇನ್ನೊಂದು ಫೋಟೋ ಅಪ್ಲೋಡ್ ಮಾಡ್ಕೊಳ್ತೀನಿ. ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಡನ್ ಮೇಲೆ ಕ್ಲಿಕ್ನ ಮಾಡಿದಾಗ ಸೊ ಆ ಒಂದು ಫೋಟೋನು ಕೂಡ ಇಲ್ಲಿ ಅಪ್ಲೋಡ್ ಆಗುತ್ತೆ. ಇದು ಅಪ್ಲೋಡ್ ಆಗುತ್ತೆ ತನಕ ವೆಯ್ಟ್ ಮಾಡಿ. ನೋಡಿ, ನಾನು ನನ್ನ ಒಂದು ಇಮೇಜನ್ನು ಯಾವ ಥರ ಕನ್ವರ್ಟ್ ಮಾಡ್ತಾಯಿದ್ದೀನಿ ಅಂತ ನಾನು ನಿಮಗೆ ವಿಡಿಯೋ ರೆಕಾರ್ಡ್ ಸ್ಟಾರ್ಟ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ. ಸೇವ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಇಲ್ಲಿ ಕೆಳಗಡೆ ಒಂದು ಕ್ರಿಯೇಟ್ ಆಪ್ಷನ್ ಇರುತ್ತೆ. ಓಕೆ, ಸೊ ಜಸ್ಟ್ ಈ ಕ್ರಿಯೇಟ್ ಆಪ್ಷನ್ ಮೇಲೆ ನೀವು
ಕ್ಲಿಕ್ನ ಮಾಡಬೇಕು. ನಾನಿವಾಗ ಕ್ಲಿಕ್ ಮಾಡಿಕೊಂಡೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಟೋಮೆಟಿಕಲಿ ನಿಮಗಿಲ್ಲಿ ಇನ್ ಕ್ಯೂ ಅಂತ ಬರುತ್ತೆ. ಇಲ್ಲಿ 30% ಈ ಥರ ಬರ್ತಾ ಇರುತ್ತೆ. ವೆಯ್ಟ್ ಮಾಡಬೇಕು. ಇಲ್ಲಿ ಕ್ರಿಯೇಟ್ ಆಗುತ್ತೆ ಇವಾಗ. ಓಕೆ, ಸೊ ಕ್ರಿಯೇಟ್ ಆದ ತಕ್ಷಣ ನಿಮ್ಗೆ ಈ ಥರ ಬರುತ್ತೆ. ಈಗ ಕ್ರಿಯೇಟ್ ಆಗಿದೆ. ಈಗ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಸೊ ಇಲ್ಲಿ ನನಗೆ ವೀಡಿಯೋ ಬರ್ತಾಯಿದೆ ನೋಡಿ. ಸೊ ಇಲ್ಲಿ ನೋಡಿ ಹೆಂಗೆ ಬಂತು, ಸೂಪರಾಗಿ ಬಂತು ಆ್ಯಕ್ಚುಲಿ. ಸೊ ನಾನು ಆ್ಯಕ್ಚುಲಿ ಇಲ್ಲಿ ಕೆಳಗಡೆ ಕೂಮ್ ಹಿಡ್ಕೊಂಡಿದ್ದೀನಿ. ಕೂಮನ್ನ ಅದು ಸೈಡ್ಗೆ ಹಾಕ್ಬಿಟ್ಟು ಸ್ಪೆಕ್ಸನ್ನು ಹಿಡ್ಕೊಳ್ಳೋ ಥರ ಹಾಕಿ ತೋರಿಸ್ತಾ ಇದೆ. ಸೊ ನೀವು ನೋಡ್ಬೋದು, ನಾನು ಕಬೀರ್ ಸಿಂಗ್ದು ತುಂಬ ಇಷ್ಟ ನನಗೆ ಸಿನಿಮಾ. ಅದಕ್ಕೋಸ್ಕರ ಇದೊಂದು ಎಡಿಟ್ ಮಾಡಿದೆ. ಅದಕ್ಕೆ ನಾನು ತುಂಬ ಲಾಂಗ್ ಇಯರ್ಸ್ ಎಲ್ಲ ತುಂಬ ಜಾಸ್ತಿ ಬಿಡ್ತಾ ಇರ್ತೀನಿ. ಓಕೆ, ಸೊ ಈ ಥರ ಬರುತ್ತೆ ಗೈಸ್. ಈ ಥರ ಬಂದ ಮೇಲೆ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ನಿಮಗೆ ಡೌನ್ಲೋಡ್ ಆಪ್ಷನ್ ಸಿಗುತ್ತೆ. ಸೊ ನೀವು ಡೌನ್ಲೋಡ್ ಮಾಡ್ಕೊಬಿಡಿ ಆಯಿತಾ. ಇಲ್ಲಿ ಮತ್ತೆ ನಿಮಗೆ ಎಡಿಟ್ ಮಾಡಬೇಕು ಅಂತಂದರೆ ಇಷ್ಟು ಕ್ರೆಡಿಟ್ಸ್ ಅಂತಿರುತ್ತೆ. ಅದಾದಮೇಲೆ ನೀವು ಎಡಿಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಮೇಲೆ ಕ್ಲಿಕ್ನ ಮಾಡಿದಾಗ ಗೈಸ್ ಇಲ್ಲಿ 2 ಆಪ್ಷನ್ ಬರುತ್ತೆ ಆಯಿತಾ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ವಾಟರ್ ಮಾರ್ಕ್ಡ್ ಮತ್ತು ವಾಟರ್ ಮಾರ್ಕ್ ಫ್ರೀ ಅಂತ. ವಾಟರ್ ಮಾರ್ಕ್ ಫ್ರೀಯಲ್ಲಿ ನೀವು ಕ್ರಿಯೇಟ್ ಮಾಡೋಕ್ಕಾಗಲ್ಲ, ದುಡ್ಡು ಕೊಡಬೇಕಾಗುತ್ತೆ. ನೀವೇನು ಮಾಡಿ ಅಂತಂದರೆ ವಾಟರ್ ಮಾರ್ಕ್ಡ್ ಅಂತಲೇ ಸೆಲೆಕ್ಟ್ ಮಾಡಿ. ನಿಮ್ಗೆ ಈ ಥರ ಬರುತ್ತೆ ಆಯಿತಾ. ಈ ಥರ ಬಂದಮೇಲೆ ನಿಮಗಿಲ್ಲಿ ಕೆಳಗಡೆ ಒಂದು ಮೋರ್ ಆಪ್ಷನ್ ಇರುತ್ತೆ. ಈ ಮೋರ್ ಮೇಲೆ ಕ್ಲಿಕ್ನ ಮಾಡಿ. ಮೋರ್ ಮೇಲೆ ಕ್ಲಿಕ್ನ ಮಾಡಿ ಅದನ್ನು ನೀವು ಸೊ ನಿಮ್ಮ ಒಂದು ಗ್ಯಾಲರಿಗೆ ನೀವು ಸೇವ್ ಮಾಡ್ಕೋಬೇಕಾಗತ್ತೆ ಆಯಿತಾ. ಸೊ ಈಗ ನಾನು ಇಲ್ಲಿ ಕಾಪಿ ಟು ಅಂತ ಇದೆ ನೋಡಿ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಮ ಒಂದು ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತೆ. ಈ ಫೈಲ್ ಮ್ಯಾನೇಜರಲ್ಲಿ ನೀವು ಎಲ್ಲಿ ಸೇವ್ ಮಾಡ್ಕೋಬೇಕು ಅಂತ ಇದ್ದೀರಾ ಅಲ್ಲಿ ಈ ಒಂದು ವೀಡಿಯೋನ ನೀವು ಸೇವ್ ಮಾಡ್ಕೋಬೇಕಾಗುತ್ತೆ. ಎಕ್ಸಾಂಪಲ್ ಇವಾಗ ನಾನು ಅಲಾರಾಮ್ ಅನ್ನುವಂಥ ಒಂದು ಫೋಲ್ಡರ್ ಒಳಗಡೆ ಇದನ್ನು ನಾನು ಪೇಸ್ಟ್ ಕೊಡ್ತೀನಿ. ಇಲ್ಲಿ ಪೇಸ್ಟ್ ಆಪ್ಷನ್ ಇರುತ್ತೆ ಕೆಳಗಡೆ, ಇಲ್ಲಿ ಕ್ಲಿಕ್ ಮಾಡಿ. ಆಗ ಒಂದು ವೀಡಿಯೋ ನಿಮ್ಮ ಒಂದು ಫೈಲ್ ಮ್ಯಾನೇಜರಲ್ಲಿ ಈ ಒಂದು ವೀಡಿಯೋ ಸೇವ್ ಆಗಿರುತ್ತೆ, ನೆನಪಿರಲಿ. ಈಗ ನೀವು ಬ್ಯಾಕಿಗೆ ಬನ್ನಿ. ಈಗ ಅದನ್ನು ನೀವು ಸೇವ್ ಮಾಡ್ಕೊಂಡಿರ್ತೀರಲ್ಲ, ಅದು ನಿಮ್ಮ ಗ್ಯಾಲರಿಲಿ ಸಿಗೋಲ್ಲ ಅದು ಆಯಿತಾ. ಸೊ ಅದು ನಿಮ್ಮ ಫೈಲ್ ಮ್ಯಾನೇಜರಲ್ಲಿರುತ್ತೆ. ಸೊ ಅದಕ್ಕೆ ನೀವೇನು ಮಾಡಿ ಅಂತಂದರೆ ನಿಮ್ಮ ಫೋನಲ್ಲಿ ಫೈಲ್ ಮ್ಯಾನೇಜರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ನಿಮಗೆ ಈ ಥರದೊಂದು ಬರುತ್ತೆ. ಎಲ್ಲರ ಫೋನಲ್ಲೂ ಇದು ಇದ್ದೇ ಇರುತ್ತೆ 100% ಆಯಿತಾ. ಸೊ ನಿಮ್ಗೆ ಇಲ್ಲೇ ತೋರಿಸುತ್ತೆ, ಇಲ್ಲೇ ಮೇಲ್ಗಡೆನೇ ತೋರಿಸುತ್ತೆ. ನಿಮ್ಗೆ ಏನಾದ್ರು ಇನ್ ಕೇಸ್ ಇಲ್ಲಿ ತೋರಿಸ್ಲಿಲ್ಲ ಅಂತಂದರೆ ನೀವು ಯಾವ ಫೋಲ್ಡ್ರಲ್ಲಿ ಇದನ್ನು ಇದು ಸೇವ್ ಮಾಡಿದ್ರೆ ವೀಡಿಯೋನ ಆ ಫೋಲ್ಡ್ರಿಗೆ ನೀವು ಹೋಗಬೇಕಾಗುತ್ತೆ. ಈಗ ನೋಡಿ, ಈ ಕಡೆಗೆ ಸ್ವೈಪ್ ಮಾಡಿದ್ರೆ ಇಲ್ಲಿ ಇಂಟರ್ನಲ್ ಸ್ಟೋರೇಜು ಮತ್ತು SD ಕಾರ್ಡ್ ಅಂತ ತೋರಿಸುತ್ತೆ. ನಾನು ಇಂಟರ್ನಲ್ ಸ್ಟೋರೇಜಲ್ಲಿ ಸೇವ್ ಮಾಡಿದೆ. ಅದಕ್ಕೋಸ್ಕರ ನಾನಿಲ್ಲಿ ಇಂಟರ್ನಲ್ ಸ್ಟೋರೇಜ್ನ ಸೆಲೆಕ್ಟ್ ಮಾಡ್ತೀನಿ. ಇಂಟರ್ನಲ್ ಸ್ಟೋರೇಜ್ ಸೆಲೆಕ್ಟ್ ಆಗಿದೆ. ನಾನು ಯಾವ ಫೋಲ್ಡರಲ್ಲಿ ಸೇವ್ ಮಾಡಿದೆ, ಅಲಾರಾಮ್ಸ್ ಅನ್ನುವಂಥ ಫೋಲ್ಡರಲ್ಲಿ. ಅಲಾರಾಮ್ಸ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ವೀಡಿಯೋ ಇಲ್ಲಿದೆ. ಬೇಕಾದರೆ ನಾನು ಪ್ಲೇ ಮಾಡಿ ತೋರಿಸ್ತೀನಿ. ನೋಡಿ, ಪ್ಲೇ ಆಗುತ್ತೆ ಇವಾಗ ವೀಡಿಯೋ. ಓಕೆ, ಸೊ ಈ ಥರ ನೀವು ಈ ಒಂದು ಆ್ಯಪಲ್ಲಿ ನೀವು ಯಾವುದೇ ಒಂದು ವೀಡಿಯೋನ ನೀವು ಎಡಿಟ್ ಮಾಡ್ಕೊಳ್ಬೋದು. ಸೊ ಬಟ್ ಇಲ್ಲಿ ಒಂದು ಏನಪ್ಪ ಅಂತಂದರೆ ಇಲ್ಲಿ ಮೇಲ್ಗಡೆ ಒಂದು ಅವ್ರದ್ದು ವಾಟರ್ ಮಾರ್ಕ್ದು ಸಿಂಬಲ್ ತೋರಿಸ್ತಾ ಇದೆ, ಅವ್ರದ್ದು ಹೆಸರು ತೋರಿಸ್ತಾ ಇದೆ. ಅದೊಂದು ಮಾತ್ರ ಒಂದು ಡಿಮೆರಿಟ್ ಅಂತ ಅನ್ಬೋದು. ಬಟ್ ಏನು ಮಾಡೋಕ್ಕಾಗಲ್ಲ. ನೀವು ಬೇಕಾದ್ರೆ ಅದನ್ನು ಬ್ಲರ್ ಮಾಡ್ಕೊಳ್ಳಿ ಆಯಿತಾ. ಯಾವುದಾದ್ರೂ ಆ್ಯಪನ್ನು ಯೂಸ್ ಮಾಡಿಕೊಂಡು ಬ್ಲರ್ ಮಾಡ್ಕೋಬೋದು. ಸೊ ಅದನ್ನು ಕೂಡ ಟ್ರೈ ಮಾಡಿ, ಬೇರೆ ಆ್ಯಪನ್ನು ಯೂಸ್ ಮಾಡ್ಕೊಂಡು ಬ್ಲರ್ ಮಾಡ್ಕೊಳ್ಳಿ. ಓಕೆ, ಸೊ ಈ ಥರ ಎಡಿಟ್ನ ಮಾಡ್ಬೋದು ಗೈಸ್. ನನ್ನ ವೆಬ್ಸೈಟಲ್ಲಿ ತುಂಬ ಹಲವಾರು ಈ ಥರದೊಂದೆಲ್ಲ ಆಪ್ಷನ್ಸ್ಗಳನ್ನೆಲ್ಲ ಕೊಡ್ತಾ ಇರ್ತೀನಿ. ಸೊ ಅದಕ್ಕೆ ನೀವು ಬೇಕಂತಂದರೆ ನನ್ನ ವೆಬ್ಸೈಟಲ್ಲಿ ಈ ಥರ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಆಗ್ಬೋದು. ನಾನು ಏನೇ ಒಂದು ಪೋಸ್ಟ್ ಹಾಕ್ದಾಗ ನನ್ನ ವೆಬ್ಸೈಟಲ್ಲಿ ಅಲ್ಲಿ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ನೀವೇ ಮೊದಲು ಎಂಜಾಯ್ ಮಾಡ್ಬೋದು. ಓಕೆ, ಸೊ ಟ್ರೈ ಮಾಡಿ, ಎಂಜಾಯ್ ಮಾಡಿ. ಸದ್ಯಕ್ಕೆ ಇದು ಇನ್ಸ್ಟಾಗ್ರಾಮಲ್ಲೆಲ್ಲ ಟ್ರೆಂಡಿಂಗ್ ಇದೆ. ನೀವು ಕೂಡ ನಿಮ್ಮ ಫೋಟೋಸ್ ವೀಡಿಯೋಸ್ಗಳನ್ನ ಎಡಿಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್.